ಡಿ.ಕೆ. ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂತಹ ಒಂದಷ್ಟು ಯತ್ನಗಳಾಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂತಹ ಪ್ರಯತ್ನ, ಸಚಿವ ರಾಜಣ್ಣ ಬಹಿರಂಗ ಹೇಳಿಕೆ ಅವ್ರಿಗೆ ಮುಳುವಾಯ್ತಾ ಅಂತ. ಯಾರು ಏನೇ ಅಂದರೂ ಎಲ್ಲ ಬೆಳವಣಿಗೆಗಳ ಚಟುವಟಿಕೆಗೆ ಬ್ರೇಕ್ ಹಾಕಿ ಹೈಕಮಾಂಡ್ ಹೇಳಿರೋದು. ಯಾರ ಅಭಿಪ್ರಾಯ ಏನೇ ಇದ್ದರೂ ತೀರ್ಮಾನವನ್ನು ನಾವು ಮಾಡ್ತೀವಿ, ಕೆಪಿಸಿಸಿ ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೀಗಂತ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನಾಯಕರು ಸಂದೇಶ ಕೊಟ್ಟಿದ್ದಾರಂತೆ. ಡಿ.ಕೆ. ಶಿವಕುಮಾರ್ ವಿಕೆಟನ್ನು ತೆಗೆಯೋದಕ್ಕೆ ಹೋಗಿ ವಿರೋಧಿ ಬಣಕ್ಕೆ ರಾಜಣ್ಣ ಹಿಟ್ ವಿಕೆಟ್ನ ಮುಜುಗರ ಆಯ್ತಾ? ಯಾಕೆಂದರೆ ರಾಜಣ್ಣ ತುಂಬ ದಿನಗಳ ಹಿಂದೆನೇ ಹೇಳ್ಬಿಟ್ಟಿದ್ರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನನಗೆ ಕೊಟ್ಟರೆ ನಾನು ಮಂತ್ರಿ ಸ್ಥಾನ ಬಿಡೋದಕ್ಕೆ ರೆಡಿ ಇದ್ದೀನಿ, ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ. ಸೊ ಹಾಗಾಗಿ ಇವಾಗ ಏನೇ ಬಹಿರಂಗ ಹೇಳಿಕೆ ಯಾರೇ ಕೊಟ್ಟರೂ ಕೂಡ ಏನು ತೀರ್ಮಾನ ತಗೋಬೇಕು, ಯಾವಾಗ ತಗೋಬೇಕು, ನಾವು ತಗೋತೀವಿ ಅಂತ ಹೈಕಮಾಂಡ್ನವರು ಹೇಳಿದ್ದಾರೆ. ಅಲ್ಲಿಗೆ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಬಾಧಿತ ಡಿ.ಕೆ. ಶಿವಕುಮಾರ್ ಅವರಿಗೆ ಅಂತ. ಹಂಗೆ ನೋಡೋಕೆ ಹೋದರೆ ಸತೀಶ್ ಜಾರಕಿಹೊಳಿ ಕೂಡ ಎಸ್ ಅವರು ಹೇಳಿದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಾನು ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೋತೀನಿ. ಸುಖೇಶ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದು ಕೇವಲ ರಾಜಣ್ಣ ಅವರ ಹೇಳಿಕೆ ಮಾತ್ರ ಆಗಿರಲಿಲ್ಲ. ಈವನ್ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದ್ರ ಬಗ್ಗೆ ಮಾತನಾಡಿದರು. ಸಿದ್ದರಾಮಯ್ಯನವ್ರ ಮನಸ್ಸಲ್ಲೂ ಕೂಡ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಇದೆ, ಒಂದೆರಡು ಹೆಸರು ಸೂಚಿಸಿ ಬಂದಿದ್ದಾರಂತೆ. ಹೀಗಿರಬೇಕಾದ್ರೆ ಹೈಕಮಾಂಡ್ ಟಾರ್ಗೆಟ್ ರಾಜಣ್ಣ ಮಾತ್ರನಾ, ಹಿಟ್ ವಿಕೆಟ್ ರಾಜಣ್ಣ ಅವ್ರದ್ದು ಮಾತ್ರನಾ ಅಂತ? ಅರವಿಂದ್, ಇಲ್ಲಿ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದು ರಾಜಣ್ಣ ಆ್ಯಂಡ್ ಟೀಮ್ ಏನು 3-4 ಜನ ಸಚಿವರು ಇದ್ರು, ಅವರುಗಳು ಮೊದಲಿಂದ ಹೇಳಲಿಕ್ಕೆ ಶುರು ಮಾಡಿದಂಥವ್ರು ಮತ್ತು ಪದೇ ಪದೇ ಹೇಳಿದಂಥವ್ರು ಅವರೇ. ಆದರೆ ಈ ಬಾರಿ ದೆಹಲಿಗೆ ಹೋಗುವಂಥ ಸಂದರ್ಭದಲ್ಲಿ ಸಹಜವಾಗಿ ಆ ರೀತಿಯ ಒತ್ತಡವನ್ನು ತರಬೇಕು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದಕ್ಕೆ ಆ ಟೀಮ್ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿತ್ತು. ಆದರೆ ಇದರ ಮಧ್ಯದಲ್ಲಿ ರಾಜಣ್ಣ ಅವರು ಸದನದಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ ಏನಿದೆ ಅದು ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತಾ ಹೋಯಿತು. ಪ್ರಮುಖವಾಗಿ ಅವರು ಆರೋಪವನ್ನೇನೋ ಮಾಡಿದ್ರು, ಮಾಡಿದ ಆರೋಪಕ್ಕೆ ತಕ್ಕಂತೆ ದೂರನ್ನೇ ಕೊಡಲಿಲ್ಲ. ಸ್ವತಃ ಹೈಕಮಾಂಡ್ ಪಕ್ಷ ಮತ್ತು ಸರ್ಕಾರಕ್ಕೆ ಇದು ಮುಜುಗರ ತಂದಿದೆ, ನೀವು ದೂರು ಕೊಡಿ ಅನ್ನುವಂಥ ಸೂಚನೆ, ಜೊತೆಗೆ ದೂರು ಕೊಡ್ತಾ ಇದ್ದಂತೆ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಆದರೆ ಯಾವ ಕಾರಣಕ್ಕೂ ಕೂಡ ರಾಜಣ್ಣ ದೂರು ಕೊಡೋಕ್ಕೆ ಮುಂದಾಗಲಿಲ್ಲ. ಅವರು ಯೂಟರ್ನ್ ನೋಡಿದ್ರು. ಅಂದರೆ ಎಲ್ಲೋ ಒಂದು ಕಡೆ ತಾವೆಲ್ಲ ಸೇರಿ ಡಿ.ಕೆ. ಶಿವಕುಮಾರ್ ಅವರನ್ನ ಪದಚ್ಯುತಿಯಲ್ಲಿ ಇಳಿಸ್ತೀವಿ ಅಧ್ಯಕ್ಷ ಸ್ಥಾನದಿಂದ ಅಂತ ಪ್ರಯತ್ನಕ್ಕೆ ಮುಂದಾದ ಸಚಿವರುಗಳಿಗೆ ಅವರದೇ ತಂಡದ ರಾಜಣ್ಣ ಮಾಡಿದಂಥ ಹಿಟ್ ವಿಕೆಟ್ ಏನಿದೆ ಅದು ದೊಡ್ಡ ಹಿನ್ನಡೆಗೆ ಕಾರಣ ಆಯಿತು ಅನ್ನುವಂಥದ್ದು. ಯಾಕಂದರೆ ಇವರು ಬೇರೆ ಬೇರೆ ಆರೋಪಗಳನ್ನ ಮಾಡಿಕೊಂಡು ಬೇರೆ ಬೇರೆ ಹೇಳ್ಕೊಂಡು ದೂರನ್ನು ಕೂಡ ಕೊಡದೇ ಇರುವಂಥವ್ರು, ಇವರೆಲ್ಲ ಟೀಮ್ ಒಂದಾಗಿ ಬಂದು ಹೇಳಿದ್ರೆ ಏನು ಪ್ರಯೋಜನ ಅನ್ನುವಂಥ ಲೆಕ್ಕಾಚಾರ ಸಹಜವಾಗಿ ಬರುತ್ತೆ ಹೈಕಮಾಂಡ್ ಮಟ್ಟದಲ್ಲಿ. ಹಾಗಾಗಿ ಇವರ ಆ ವೆಯ್ಟೇಜ್ ಏನಿತ್ತು, ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ಕೂಗಿನ ವೆಯ್ಟೇಜು ಅದು ಸಹಜವಾಗಿ ಡೌನ್ ಆಗಿದ್ದರಿಂದ ಇವರ ಕೂಗಿಗೆ ಅಂತ ಬೆಲೆ ಸಿಕ್ಕಿದಂತೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವನ್ನು ಮುಂದಿನ ದಿನಗಳಲ್ಲಿ ನೋಡೋಣ, ಬೇರೆ ಬೇರೆ ಏನೇನು ಬೆಳವಣಿಗೆ ಆಗುತ್ತೆ ಅನ್ನೋದು. ಆದರೆ ಈ ಟೀಮ್ನ ಕೂಗೇನಿತ್ತು ಅದಕ್ಕೆ ತಕ್ಕನಾದಂಥ ಒಂದಷ್ಟು ಸ್ಪಂದನೆ ಸಿಗಲೇ ಇಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಎನ್ನುವಂಥದ್ದು. ಹಾಗಾಗಿ ರಾಜಣ್ಣ ಅವರ ಎಪಿಸೋಡೇ ಇಲ್ಲ ಒಂದು ರೀತಿಯಲ್ಲಿ ಅವರ ಪ್ರಯತ್ನಕ್ಕೆ ಉಲ್ಟಾ ಆಯ್ತಾ ಅನ್ನುವಂಥ ಚರ್ಚೆಗಳು ಕೂಡ ಜೋರಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಸುಖೇಶ್ ಧನ್ಯವಾದ. ಅಂದರೆ ರಾಜಣ್ಣ ಅವರ ಮಾತು ಮುಳುವಾಗಿದ್ದು ಹನಿ ಟ್ರ್ಯಾಪ್ ವಿಚಾರದಲ್ಲಿ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಅವ್ರು ಏನು ಮಾತನಾಡಿದರು ಸದನದಲ್ಲಿ, ಅದು ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ದೂರು ಕೊಡಿ ಅಂದರೂ ಕೂಡ ಇವರು ಸರಿಯಾದ ರೀತಿಯಲ್ಲಿ ದೂರು ಕೊಡಲಿಲ್ಲ. ಕಾಟಾಚಾರಕ್ಕೆ ಅಂತ ಹೋಗ್ಬಿಟ್ಟು ಪರಮೇಶ್ವರ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಬಂದರು. ಅದೆಲ್ಲದರಿಂದ ಈಗ ಹೈಕಮಾಂಡ್ ಕೋಪಕ್ಕೆ ಇವರು ತುತ್ತಾಗಿದ್ದಾರೆ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಯಿಸೋದು ಬೇಡ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಈಗ ಅವರು ಇರಬಹುದು ಅಂತ ಅನ್ನಿಸ್ತಾ ಇದೆ.